ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇರ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಸೆಕೆಂಡ್ PUC ಎರಡನೇ ಬೋರ್ಡ್ ಎಕ್ಸಾಮನ್ನು ಬರೀಬೇಕು ಅಂತಿರೋ ವಿದ್ಯಾರ್ಥಿಗಳು ಕ್ವೆಶ್ಚನ್ ಪೇಪರ್, ಪ್ಯಾಟರ್ನ್, ಬ್ಲೂ ಪ್ರಿಂಟ್ ಈ ರೀತಿ ಹಲವಾರು ವಿಷಯಗಳಿಗೆ ಸಂಬಂಧಿಸಿದ ಕೆಲವು ಕ್ವಶನ್ಸನ್ನು ಕೇಳಿದ್ರು, ಇಂಪಾರ್ಟೆಂಟ್ ಕ್ವಶನ್ಸ್. ಅವುಗಳಿಗೆ ಈ ವಿಡಿಯೋದಲ್ಲಿ ಉತ್ತರವನ್ನು ತಿಳಿದುಕೊಳ್ತಾ ಇದ್ದೀವಿ. ಅದಕ್ಕಿಂತ ಮೊದಲು ಒಂದು ಇಂಪಾರ್ಟೆಂಟ್ ವಿಷಯ ನಿಮಗೂ ಕೂಡ ಹೇಳಬೇಕು. ಏನು ಅಂತ ಅಂದರೆ, ಈಗ ಕಾಲೇಜ್ಗೆ ಹೋದಾಗ ಎರಡನೇ ಬೋರ್ಡ್ ಎಕ್ಸಾಮ್ಗೆ ಮಾರ್ಕ್ಸ್ ಇಂಪ್ರೂವ್ಮೆಂಟ್ಗೋಸ್ಕರ ಅಪ್ಲೈ ಮಾಡೋದಕ್ಕೆ ಫೀಸನ್ನು ಕಲೆಕ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ವಿ. ಆ್ಯಕ್ಚುಲಿ ಏನಾಗಿದೆ ಅಂತ ಹೇಳಿದ್ರೆ, ಶಿಕ್ಷಣ ಸಚಿವರು ಪ್ರೆಸ್ ಕಾನ್ಫರೆನ್ಸ್ ಏನು ಮಾಡಿದರು ರಿಸಲ್ಟ್ಗಿಂತ ಮೊದಲು, ಅದರಲ್ಲಿ ಈ ಎರಡನೇ ಬೋರ್ಡ್ ಎಕ್ಸಾಮ್ನ ಅಪ್ಲಿಕೇಶನ್ ಫ್ರೀ ಆಗಿ ಇರುತ್ತೆ ಅಂತ ಹೇಳಿದರು. ಬಟ್ ಅವರು ನೋಟಿಫಿಕೇಶನ್ ಏನು ರಿಲೀಸ್ ಮಾಡಿದ್ರು KSEAB ಇದ್ದವರು, ಅದರಲ್ಲಿ ಈ ಫ್ರೀ ಅಂತ ಏನಿದೆ ಅದು ಯಾರಿಗೆ ಅಂತ ಹೇಳಿದ್ರೆ NC ಅಂದರೆ ನಾಟ್ ಕಂಪ್ಲೀಟೆಡ್ ಅಂತ ಯಾವ ವಿದ್ಯಾರ್ಥಿಗಳು ಇರ್ತಾರೆ, ಅಂದರೆ ಪಾಸಿಂಗ್ ಮಾರ್ಕ್ಸನ್ನು ಪಡೆದುಕೊಳ್ಳದೇ ಇರುವಂತಹ ವಿದ್ಯಾರ್ಥಿಗಳು, ಅವರಿಗೆ ಫ್ರೀಯಾಗಿ ಇಟ್ಟಿದ್ದಾರೆ ಎರಡನೇ ಬೋರ್ಡ್ ಎಕ್ಸಾಮ್ನ ಅಪ್ಲಿಕೇಶನ್. ಆದರೆ ಯಾವ ವಿದ್ಯಾರ್ಥಿಗಳು ಮೊದಲನೇ ಬೋರ್ಡ್ ಎಕ್ಸಾಮಲ್ಲಿ ಪಾಸ್ ಆಗಿದ್ದಾರೆ, ಮಾರ್ಕ್ಸ್ ಇಂಪ್ರೂವ್ಮೆಂಟ್ಗೋಸ್ಕರ ಎರಡನೇ ಬೋರ್ಡ್ ಎಕ್ಸಾಮ್ ಬರೀತಿದ್ದಾರೆ, ಅಂಥ ವಿದ್ಯಾರ್ಥಿಗಳಿಗೆ ಫೀಸ್ ಇದೆ ಅಂತ ತಿಳಿಸಿದ್ದಾರೆ. ಅದಕ್ಕೋಸ್ಕರ ನೀವೀಗ ಪಾಸ್ ಆಗಿದ್ರೆ, ಪಾಸಿಂಗ್ ಮಾರ್ಕ್ಸ್ ಬಂದಿದೆ ಬಟ್ ಮಾರ್ಕ್ಸ್ ಇಂಪ್ರೂವ್ಮೆಂಟ್ಗೋಸ್ಕರ ಎರಡನೇ ಬೋರ್ಡ್ ಎಕ್ಸಾಮ್ ಬರೀತಾ ಇದ್ದೀನಿ ಅಂತ ಹೇಳಿದ್ರೆ ಆ ಸಬ್ಜೆಕ್ಟ್ಗಳಿಗೆ ಫೀಸನ್ನು ಕಾಲೇಜಲ್ಲಿ ಕಲೆಕ್ಟ್ ಮಾಡ್ತಾರೆ. ಓಕೆ, ಹಾಗಿದ್ರೆ ಈಗ ಮೊದಲೇದಾಗಿ ಈ ಎರಡನೇ ಬೋರ್ಡ್ ಎಕ್ಸಾಮ್ ಏನಿದೆ ಇದರ ಬ್ಲೂ ಪ್ರಿಂಟ್ ಯಾವುದು, ಬ್ಲೂ ಪ್ರಿಂಟನ್ನು ಯಾವಾಗ ರಿಲೀಸ್ ಮಾಡ್ತಾರೆ ಅಂತ ಕೇಳ್ತಾ ಇದ್ರು. ಈಗ ಎರಡನೇ ಬೋರ್ಡ್ ಎಕ್ಸಾಮ್ಗೆ ಅಂತ ಸೆಪರೇಟ್ ಆಗಿ ಬ್ಲೂ ಪ್ರಿಂಟನ್ನು ರಿಲೀಸ್ ಮಾಡಲ್ಲ. ಈ ಹಿಂದೆ ಮೊದಲನೇ ಬೋರ್ಡ್ ಎಕ್ಸಾಮ್ಗೋಸ್ಕರ ಏನು ಬ್ಲೂ ಪ್ರಿಂಟ್ನ ರಿಲೀಸ್ ಮಾಡಿದ್ರು, 3 ಬ್ಲೂ ಪ್ರಿಂಟ್. ಅದರ ಕಂಬೈನ್ಡ್ ಬ್ಲೂ ಪ್ರಿಂಟನ್ನು ರೆಡಿ ಮಾಡಿಕೊಂಡು ಆಲ್ರೆಡಿ ಯೂಟ್ಯೂಬಲ್ಲಿ ನಾನು ಕೂಡ ಅಪ್ಲೋಡ್ ಮಾಡಿದ್ದೀನಿ, ಚೆಕ್ ಮಾಡ್ಕೊಳ್ಳಿ. ಓಕೆ, ಆ ಬ್ಲೂ ಪ್ರಿಂಟನ್ನು ಯೂಸ್ ಮಾಡಿಕೊಂಡು ನೀವು ಪ್ರಿಪ್ರೇಷನ್ ನಡೆಸಬಹುದು, ಅಂದರೆ ಸೆಪರೇಟಾಗಿ ಮತ್ತೆ ಬ್ಲೂ ಪ್ರಿಂಟನ್ನು ರಿಲೀಸ್ ಮಾಡಲ್ಲ. ಹಾಗೆ ಮಾಡೆಲ್ ಕ್ವಶನ್ ಪೇಪರ್ ಕೂಡ ಈ ಹಿಂದೆ ಏನು ರಿಲೀಸ್ ಮಾಡಿದ್ರು ಅದನ್ನು ನೀವು ಈಗ ಎರಡನೇ ಬೋರ್ಡ್ ಎಕ್ಸಾಮ್ನ ಪ್ರಿಪ್ರೇಷನ್ಗೆ ಯೂಸ್ ಮಾಡ್ಕೋಬಹುದು. ಅದಂತರ ಈ ಎರಡನೇ ಬೋರ್ಡ್ ಎಕ್ಸಾಮ್ ಏನು ನಡೆಯುತ್ತೆ ಇದು ಈಸಿ ಇರತ್ತಾ ಅಥವಾ ಡಿಫಿಕಲ್ಟ್ ಇರತ್ತಾ ಮೊದಲನೇ ಬೋರ್ಡ್ ಎಕ್ಸಾಮ್ಗೆ ಕಂಪೇರ್ ಮಾಡಿದರೆ ಅಂತ ಕೇಳ್ತಾ ಇದ್ರು. ಇದಕ್ಕೆ ಉತ್ತರವನ್ನು ಹೇಳೋದಾದರೆ, ಡಿಫಿಕಲ್ಟಿ ಲೆವೆಲ್ ಏನಿದೆ, ಡಿಫಿಕಲ್ಟಿ ಲೆವೆಲ್ ಬಗ್ಗೆ ಮಾತಾಡ್ತಿರೋದು. ಡಿಫಿಕಲ್ಟಿ ಲೆವೆಲ್ ಏನಿದೆ ಅದು ಮೊದಲನೇ ಬೋರ್ಡ್ ಎಕ್ಸಾಮಲ್ಲಿ ಯಾವ ರೀತಿ ಇತ್ತೋ ಅದೇ ರೀತಿ ಈಗಲೂ ಕೂಡ ಇರುತ್ತೆ. ಅಂದರೆ ಕ್ವಶನ್ ಪೇಪರ್ ಪ್ರಿಪೇರ್ ಮಾಡಬೇಕಾದ್ರೆ 40% ಈಸಿ, 40% ಎವರೇಜ್, ಹಾಗೆ ಅಂದರೆ ಮಾಡ್ರೇಟ್, ಹಾಗೆ 20% ಡಿಫಿಕಲ್ಟ್ ಅಂತ ಇರುತ್ತೆ. ಇದೇ ಪ್ಯಾಟರ್ನ್ ಪ್ರಕಾರ ಎರಡನೇ ಬೋರ್ಡ್ ಎಕ್ಸಾಮ್ನ ಕ್ವಶನ್ ಪೇಪರ್ ಕೂಡ ಪ್ರಿಪೇರ್ ಮಾಡಲಾಗುತ್ತೆ. ಅದಕ್ಕೋಸ್ಕರ ಡಿಫಿಕಲ್ಟಿ ಲೆವೆಲ್ ಮೊದಲನೇ ಬೋರ್ಡ್ ಎಕ್ಸಾಮ್ ಅಷ್ಟೇ ಇರುತ್ತೆ. ಅದಕ್ಕೋಸ್ಕರ ನೀವು ಸ್ವಲ್ಪ ಜಾಸ್ತಿ ಪ್ರಿಪೇರ್ ಆಗಿ ಈ ಎಕ್ಸಾಮ್ ಬರೆದ್ರೆ ಒಳ್ಳೆ ಸ್ಕೋರ್ ಆಗುತ್ತೆ, ಅಥವಾ ಪಾಸ್ ಆಗಬೇಕು ಅಂತ ವಿದ್ಯಾರ್ಥಿಗಳು ಪಾಸ್ ಕೂಡ ಆಗ್ಬೋದು. ನಂತರ ಮುಂದಿನ ವಿಷಯವನ್ನು ಹೇಳೋದಾದರೆ ಕ್ವಶನ್ ಪೇಪರ್ ಪ್ಯಾಟರ್ನ್ ಏನಿದೆ ಅದು ಕೂಡ ಈ ಹಿಂದೆ ಮೊದಲನೇ ಬೋರ್ಡ್ ಎಕ್ಸಾಮ್ಗೆ ಯಾವ ರೀತಿ ಪ್ಯಾಟರ್ನ್ ಇತ್ತು ಅದೇ ರೀತಿ ಪ್ಯಾಟರ್ನ್ ಈಗೂ ಕೂಡ ಇರುತ್ತೆ. ಕ್ವಶನ್ ಪೇಪರ್ ಪ್ಯಾಟರ್ನ್ ಹಾಗೆ ಡಿಫಿಕಲ್ಟಿ ಲೆವೆಲ್ ಒಂದೇ ಇರುತ್ತೆ, ಬಟ್ ಕ್ವಶನ್ಸ್ ಬೇರೆ ಬೇರೆ ಕ್ವಶನ್ಸ್ ಇರುತ್ತೆ. ಕೆಲವೊಂದು ಕ್ವಶನ್ಸ್ ರಿಪೀಟ್ ಆಗ್ಬೋದು, ಬಟ್ ಕ್ವಶನ್ಸ್ ಚೇಂಜ್ ಆಗುತ್ತೆ, ಬೇರೆ ಕ್ವಶನ್ಸ್, ಬಟ್ ಡಿಫಿಕಲ್ಟಿ ಲೆವೆಲ್ ಸೇಮ್. ನಂತರ ಇದಿಷ್ಟು ವಿಷಯ ಆಗಿತ್ತು. ಮತ್ತೆ ಡೌಟ್ ಇದ್ದರೆ ಕನ್ನಡ ತಿಳಿಸಿ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.